ಫ್ರೆಂಡ್ಸ್, ನೀವು ನೋಡ್ತಿದ್ರೆ ಆರ್ಕ್ಸ್ ಸಣ್ಣ ಯೂಟ್ಯೂಬ್ ಚಾನಲ್. ನಾನಿವತ್ತು ವೆಜಿಟೇಬಲ್ ಉಪ್ಪಿಟ್ಟು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ. ಇಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಗಜ್ಜರಿ, ಸೌತೆಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಆಲೂಗಡ್ಡೆ ಮತ್ತು 1-2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಕರಿಬೇವು, ಕೊತ್ತಂಬರಿನೂ ಹಾಕ್ತೀನಿ. ಹಾಗೆ ನಾನೆಲ್ಲವನ್ನು ಫ್ರೆಶಾಗಿ ತೊಳೆದಿಟ್ಕೊಂಡಿದ್ದೆ. ಹೀಗಾಗಿ ನಾನು ನೀಟಾಗಿ ಅವನ್ನ ಕಟ್ ಮಾಡ್ಕೊತಾ ಇದ್ದೇನೆ ರೀ. ನೀವು ಆ ಥರ ಟ್ರೈ ಮಾಡಿರಿ, ತುಂಬ ರುಚಿಕರವಾದ ಉಪ್ಪಿಟ್ಟನ್ನ ಮಾಡ್ಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಆಮೇಲೆ ನೀವು ಯಾರಿಗೆಲ್ಲ ಈ ಉಪ್ಪಿಟ್ಟು ಇಷ್ಟ ಆಗುತ್ತೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ದಯವಿಟ್ಟು. ಆಮೇಲೆ ನಾನಿದು ಪೊಟ್ಯಾಟೊನು ಸಿಪ್ಪೆನೆಲ್ಲ ಮೇಲಿಂದ ತೆಗೆದು ಅವನ್ನ ಸಣ್ಣಗೆ ಕಟ್ ಮಾಡ್ಕೊಳಕತ್ತೇನೆ ರೀ. ಆಮೇಲೆ ನೀವು ಕೂಡ ಈ ಥರ ಮಾಡಿ ಅನ್ಸುತ್ತೆ ನೋಡಿ. ನಿಮ್ಗೆ ಯಾರಿಗೆಲ್ಲ ಈ ಉಪ್ಪಿಟ್ಟು ಇಷ್ಟ ಆಗುತ್ತೋ ಆ ಥರ ಉಪ್ಪಿಟ್ಟು ಮಾಡಿ, ನನಗೂ ತುಂಬಾ ಖುಷಿಯಾಗುತ್ತೆ. ಹಾಗೆ ಮಕ್ಕಳನ್ನೂ ಉಪ್ಪಿಟ್ಟು ತಿನ್ನೋಕ್ಕೆ ಹಠ ಮಾಡಿದರೆ ನೀವು ಆ ಥರ ಮಾಡ್ಕೊಳ್ಳೋದ್ರಿಂದ ಹುಡುಗರು ಇಷ್ಟಪಟ್ಟು ಉಪ್ಪಿಟ್ಟನ್ನ ತಿಂತಾರೆ. ಹಾಗೆ ಬೆಳ್ಳುಳ್ಳಿನ ನಾನು ಏನು ಮಾಡಿದೆ, ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ, ಪೂರ ಸಣ್ಣಗೇನು ಬೇಡ. ಹಾಗೆ ಒಂದು ಪಾತ್ರೆನ ನಾನೇನು ಮಾಡಿದೆ, ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಹಾಕಿದ್ದೆ. ಹಾಗೆ ನಾನೇನು ಸ್ವಲ್ಪ ಶೇಂಗಾ ಕಾಳು ಅಥವಾ ಕಡಲೆ ಬೀಜ ಅಂತಾರಲ್ಲ ಅದನ್ನು ಹಾಕ್ಕೊಂಡೇನಿ ರೀ. ನೀವು ಬೇಕಿದ್ದರೆ ಹಾಕ್ತೇನೆ. ಹಾಗೆ ಉದ್ದಿನಬೇಳೆ ಹಾಕಿದರೂ ಬರುತ್ತೆ, ನಾವು ಉದ್ದಿನಬೇಳೆ ಹಾಕ್ತಾಯಿಲ್ಲ. ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿ ಇತ್ತಲ್ಲ ಅದನ್ನು ಹಾಕಿದ್ದೀನಿ. ಜಾಸ್ತಿ ಈರುಳ್ಳಿ ಬೇಕಾದರೂ ಹಾಕ್ಕೊಳ್ಳಿ. ನಾನು ಭಾಳ ಉಪ್ಪಿಟ್ಟು ಮಾಡಲ್ಲ, ಸ್ವಲ್ಪ ಮಾಡ್ತಾಯಿದ್ದೀನಿ, ಅದಕ್ಕೆ 1 ಈರುಳ್ಳಿನ ಹಾಕಿದ್ದೀನಿ. ಹಾಗೆ ಎಲ್ಲನೂ ಒಂದು ವೆಜಿಟೇಬಲ್ ಒಳಗೆ ಒಂದೊಂದು ತೊಗೊಂಡೀನಿ. 1 ಕ್ಯಾರೆಟು, 1 ಸೌತೆಕಾಯಿ ಎಲ್ಲನೂ ಸಣ್ಣಗೆ ಕಟ್ ಮಾಡ್ಕೊಂಡಿದ್ನಲ್ಲ ಅವನ್ನೆಲ್ಲ ಏನು ಮಾಡ್ತೀನಿ, ಇದು ಒಗ್ಗರಣೆಗೆ ಹಾಕಿ ಕರಿಬೇವನ್ನು ಹಾಕಿ ಸ್ವಲ್ಪ ಕಡ್ಡಾಡಿ. ಆಮೇಲೆ ಈಗ ನಾನೇನು ಮಾಡಿದೆ, ಕಟ್ ಮಾಡಿದಂಥ ಎಲ್ಲ ಐಟಮ್ಸ್ ಇದ್ವಲ್ಲ ವೆಜಿಟೇಬಲ್ಸು, ಅವನ್ನೆಲ್ಲ ಏನು ಮಾಡಿದೆ ಒಂದೊಂದಾಗಿ ಅವಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರೀ. ನೀವು ಕೂಡ ಈ ಥರನೇ ಅನ್ಸುತ್ತೆ ಮಾಡಿ ನೋಡಿ. ನಾನು ಹಸಿಮೆಣಸಿನ್ಕಾಯಿ ಮತ್ತು ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ, ಪೊಟ್ಯಾಟೊ ಎಲ್ಲನೂ ಮಾಡಿ ಹಾಕಿ ಆಮೇಲೆ ಮಾಡಿದೆ ಚೆನ್ನಾಗಿ ಫ್ರೈ ಆಗೋವರೆಗೂ ನಾನು ಏನಾದರೂ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡಾದಮೇಲೆ ಎಣ್ಣೆನ ಸ್ವಲ್ಪ ಕಡಿಮೆನೇ ಹಾಕಿ ಮಾಡಿ. ಎಣ್ಣೆ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹೀಗಾಗಿ ಎಣ್ಣೆನ ಎಷ್ಟು ಕಡಿಮೆ ಮಿತವಾಗಿ ಉಪಯೋಗಿಸ್ತೀವಿ ಅಷ್ಟು ಒಳ್ಳೆಯದು. ಉಪ್ಪು ಹಾಕಿದ್ದೀನಿ. ನೀವು ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕಿ. ನಾನು 1-1.5 ಸ್ಪೂನ್ನ ಉಪ್ಪನ್ನ ಹಾಕಿದ್ದೀನಿ ಮತ್ತು ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಟು ನಂತರ ಏನು ಮಾಡೋಣ, ನಾವು ಅದಕ್ಕೆ ನೀರು ಹಾಕ್ಕೊಳ್ಳೋಣ್ರಿ. ನಾನು 1.5 ಚರಗಿದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ 8 ಮಂದಿ ಇರೋದಕ್ಕೆ. ನೀವು ಎಷ್ಟು ಜನ ಇದ್ದೀರಿ ಅದ್ರ ಮೇಲೆ ನೀವು ಟ್ರೈ ಮಾಡಿ. ಸ್ವಲ್ಪ ಬೇಕಿದ್ರೆ ಸ್ವಲ್ಪ ಮಾಡ್ಕೊಂಡು ನೋಡಿ. ಈಗ ಹೆಸರು ಚೆನ್ನಾಗಿ ಕುದೀತಾ ಇದೆಯಲ್ಲ ಉಪ್ಪಿಟ್ಟಿಂದು. ನಾವು ಇದಕ್ಕೆ ಏನು ಮಾಡೋಣ, ಸ್ವಲ್ಪ ರುಚಿ ನೋಡಿದೆ ನಾನು, ಉಪ್ಪು ಅದೆಲ್ಲ ಸರಿಯಾಗಿ ಐತಿಯೋ ಇಲ್ಲೋ ಅಂತ ಸ್ವಲ್ಪ ಚೆಕ್ ಮಾಡಿದೆ. ಚೆಕ್ ಮಾಡಿದ ನಂತರ ನಾನು ಏನು ಮಾಡಿದೆ, ಅದಕ್ಕೆ ರವಾನ ಹಾಕ್ಕೋತಾ ಇದ್ದೇನೆ ರೀ. ಉಪ್ಪಿಟ್ಟು ರವೆ ಹಾಕ್ಕೊಂಡು ನಾನು ಏನು ಮಾಡಿದೆ, ಅದನ್ನ ಒಂದು ಕಡೆ ಹಾಕುವಂತನೇ ಒಂದು ಕೈಲೇ ಕೈಯಾಡಿಸಿದೆ. ಅದು ಎಲ್ಲವೂ ವೆಜಿಟೇಬಲ್ ಮಿಕ್ಸ್ ಆಗೋವರೆಗೂ ಕೈಯಾಡಿಸಿ ಸ್ವಲ್ಪ ಹೊತ್ತು ಕುದಿಯಾಕ್ಬಿಟ್ಟೆ. ಅದನ್ನ ಕುದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಏನು ಮಾಡಿದೆ, ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ. ಈ ಕಡೆ ಇದು ಉಪ್ಪಿಟ್ಟು ಕುದಿಯಾಕತ್ತೈತೆ ರೀ. ಕುದ್ದ ನಂತರ ನಾನು ಏನು ಮಾಡಿದೆ, ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ರೀ. ಸ್ವಲ್ಪ ಮುಚ್ಚಳ ಮುಚ್ಚಿ ಅದು 2 ನಿಮಿಷ ಅದು ಬೇಲಿಂದಿಂದ ನಾನೇನು ಮಾಡಿದೆ, ಕೊತ್ತಂಬರಿ ಸೊಪ್ಪು ಇತ್ತಲ್ಲ ಅದನ್ನು ಹಾಕಿದ್ದೇನೆ ರೀ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ. ಯಾರೆಲ್ಲಿಗೆ ಉಪ್ಪಿಟ್ಟು ಇಷ್ಟ ಆಗುತ್ತೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು. ಹೇಗಾಗಿದೆ ಅಂತ ಸೆಕ್ಷನ್